ಶ್ರೀಗಳನ್ನ ನೋಡ್ಲಿಕ್ಕಾಗಿ ಗಣ್ಯರ ಸಂಖ್ಯೆ ಕೂಡ ಅಧಿಕವಾಗ್ತಾ ಇದೆ. ಹೀಗಾಗಿ ಹೆಲಿಪ್ಯಾಡ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ನಡೆದಾಡುವ ದೇವರನ್ನ ನೋಡ್ಲಿಕ್ಕಾಗಿ ಬರ್ತಿರುವಂತಹವರಿಗಾಗಿ 5 ಸ್ಥಳಗಳಲ್ಲಿ 14 ಹೆಲಿಪ್ಯಾಡ್ಗಳನ್ನ ನಿರ್ಮಾಣ ಮಾಡಲಾಗ್ತಿದೆ. ತುಮಕೂರು ನಗರದ ವಿವಿ ಕ್ಯಾಂಪಸ್ನಲ್ಲಿ 4, ಎಂಜಿ ಸ್ಟೇಡಿಯಂನಲ್ಲಿ 1, ಎಸ್ಐಟಿ ಕಾಲೇಜಿನಲ್ಲಿ 2, ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 7 ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗ್ತಾ ಇದೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವುದರಿಂದ ಸ್ವಾಮೀಜಿಯ ದರ್ಶನಕ್ಕಾಗಿ ನೂರಾರು ಸಂಖ್ಯೆಯಲ್ಲಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ Z+ ಸೆಕ್ಯೂರಿಟಿ ಇರುವಂತಹ ಗಣ್ಯರು ಏಕಕಾಲದಲ್ಲಿ ಮಠಕ್ಕೆ ಆಗಮಿಸಿದ್ರೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ತುಮಕೂರು ನಗರದ ಅದರಲ್ಲೂ ಸಿದ್ಧಗಂಗಾ ಮಠಕ್ಕೆ ಸಮೀಪವಾಗುವ 5 ಸ್ಥಳಗಳಲ್ಲಿ 14 ಹೆಲಿಪ್ಯಾಡ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ತುಮಕೂರು ನಗರದ ವಿವಿ ಕ್ಯಾಂಪಸ್ನಲ್ಲಿ 4, ಎಂಜಿ ಸ್ಟೇಡಿಯಂನಲ್ಲಿ 1. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆ ಕಾಣ್ತಾ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಉಸಿರಾಟದ ತೊಂದರೆ ಅವರಿಗೆ ತೀವ್ರವಾಗಿ ಕಾಡ್ತಾ ಇದೆ. ಹಾಗಾಗಿ ಸಿದ್ಧಗಂಗಾ ಶ್ರೀಗಳನ್ನ ನೋಡಲು ಹಲವಾರು ಗಣ್ಯರು ಕೂಡ ಬರ್ತಾ ಇದ್ದಾರೆ. ಡೆಲ್ಲಿ ಮಟ್ಟದಿಂದ ಕೂಡ ಕೇಂದ್ರದಿಂದ ಕೂಡ ಹಲವಾರು ನಾಯಕರು ಬರುವಂತ ನಿರೀಕ್ಷೆ ಇದೆ. ಹಾಗಾಗಿ ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಅವರ ಏನು ಅವ್ರಿಗೆಲ್ಲ ರೀತಿಯ ವ್ಯವಸ್ಥೆ ಆಗಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನ ಪಂಡಿತನಹಳ್ಳಿ ಬಳಿ ಒಂದು ಹೆಲಿಪ್ಯಾಡ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗ ನೀವು ಇಲ್ಲಿ ಈಗ ನೋಡಬಹುದು, ಅಂದ್ರೆ ಸುಮಾರು ಪಂಡಿತನಹಳ್ಳಿಯ ಇಲ್ಲಿ ಹೆದ್ದಾರಿ ಪಕ್ಕ ಇರುವಂತದ್ದು ಇದು ಏನು BH ರಸ್ತೆಯಲ್ಲಿ ಇರುವಂತದ್ದು ಒಂದು ಪಂಡಿತನಹಳ್ಳಿ ಅನ್ನೋ ಒಂದು ಗ್ರಾಮ. ಇಲ್ಲಿ ಸುಮಾರು 3 ಎಕರೆ ಏನು ಅಂತರದಲ್ಲಿ ಅಂದ್ರೆ 3 ಎಕರೆ ಜಮೀನಿನಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಮಾಡ್ತಾ ಇರುವಂತದ್ದು. ಕೇಂದ್ರದಿಂದ ಇನ್ನು ನರೇಂದ್ರ ಮೋದಿ ಅವರು ಬರಬಹುದು ಎನ್ನುವಂತದ್ದು ಬರುವಂತ ಒಂದು ಸಾಧ್ಯತೆ ಇದೆ. ಹಾಗಾಗಿ ಬೇರೆ ಬೇರೆ ರಾಹುಲ್ ಗಾಂಧಿ ಅವರು ಬರಬಹುದು, ಸೋನಿಯಾ ಗಾಂಧಿ ಬರಬಹುದು, ಮತ್ತೆ ರಾಜ್ಯ ಮತ್ತು ಬೇರೆ ಬೇರೆ ರಾಜ್ಯದ ಗಣ್ಯರು ಕೂಡ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಸಮತಟ್ಟು ಮಾಡ್ತಾ ಇರುವಂತದ್ದು, ಎಲ್ಲ ರೀತಿಯ ಏನು ವ್ಯವಸ್ಥೆ ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಹೆಲಿಪ್ಯಾಡ್ ತಕ್ಕದಾದಂತಹ ಎಲ್ಲಾ ರೀತಿಯ ವ್ಯವಸ್ಥೆ, ವಾಹನ ಬರಲು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಹಾಗೇನೆ ಯೂನಿವರ್ಸಿಟಿ ಬಳಿ ಕೂಡ ಈ ರೀತಿಯ ಸೇಮ್ ಹೆಲಿಪ್ಯಾಡ್ ನಿರ್ಮಾಣ ಆಗ್ತಾ ಇರುವಂತದ್ದು. ಒಟ್ಟು ಏನು ಈಗಾಗಲೇ ಸಮತಟ್ಟು ಮಾಡ್ತಾ ಇರುವಂತ ನೀವು ಇಲ್ಲಿ ನೋಡಬಹುದು. ಒಟ್ಟು 4 ಕಡೆ ಯೂನಿವರ್ಸಿಟಿ ಆಗಿರಬಹುದು, ಆಮೇಲೆ ಭದ್ರಮ್ಮ ಚೌಟ್ರಿ ಆಗಿರ್ಬೋದು, ಹೀಗೆ 4-5 ಕಡೆ ಈ ರೀತಿಯ ಹೆಲಿಪ್ಯಾಡ್ ನಿರ್ಮಾಣ ಮಾಡ್ತಾ ಇರುವಂತದ್ದು. ಬೆಳಗಿನ ಕೂಡ ಈ ರೀತಿಯ ಸಮತಟ್ಟು ಮಾಡುವಂತ ಒಂದು ಕೆಲಸ ನಡೀತಾ ಇದೆ. ಹಾಗಾಗಿ ನಾಳೆ ಮತ್ತು ನಾಡ್ದು ಅಥವಾ ಇವತ್ತು ಸಾಯಂಕಾಲದ ಒಳಗಡೆ ತುಂಬಾ ಜನ ಗಣ್ಯರು ಬರುವಂತ ಎಲ್ಲ ನಿರೀಕ್ಷೆ ಇದೆ. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕೋಟಿ ಜೊತೆ ಮಂಜುನಾಥ್ ಆಳ್ಮಕ್ಕಿ, ಪಬ್ಲಿಕ್ ಟಿವಿ.